ಹಾಯ್ ಫ್ರೆಂಡ್, ಇವತ್ತು ಮಿನಿ ವ್ಲಾಗಿದು ನೋಡಿ. ನಮ್ಮ ಮನೆಗೆ ಹಬ್ಬದ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ವಿಡಿಯೋ ನೋಡಿ ತಳ್ಳಬೇಡಿ. ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಗೆ ನಮಗೆ ಸಪೋರ್ಟಿಂಗ್ ಆಗುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಮಗೆ. ಪ್ಲೀಸ್ ಸಪೋರ್ಟ್ ಮೀ. ನಂದು ಯೂಟ್ಯೂಬಲ್ಲಿ ಲೆಂತಿ ವಿಡಿಯೋ ಇದೆ ನೋಡಿ. ನಾವು ಹಳ್ಳಿಲಿರೋದು, ನಮ್ಮ ಮನೆ ದೊಡ್ಡ ಮನೆ. ಮನೆ ಕೆಲಸ ಪೂರ್ತಿ ಕ್ಲೀನ್ ಮಾಡ್ತಾಯಿದ್ವಿ ಹಬ್ಬಕ್ಕೆ ಅಂತ. ತುಂಬ ಧೂಳು ಇತ್ತು. ತೋಟದಲ್ಲೇ ಕೆಲಸ ಇದ್ದಾಗಿಂದ ಮನೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಮನೆ ಮಾತ್ರ ಕ್ಲೀನ್ ಮಾಡ್ತಿದ್ವಿ, ಹೊರಗಡೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಮ್ಮ ಮನೆಯವರು ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿಕೊಟ್ರು. ನಾನು ಸ್ವಲ್ಪ ಹಾಸ್ಟೆಲಿಂದ ತಂದಿದ್ದ ಬಟ್ಟೆಗಳೆಲ್ಲ ಇತ್ತು, ಎಲ್ಲ ವಾಶ್ ಮಾಡಿದೆ. ಒಂದು 3 ಬಕೆಟ್ ಬಟ್ಟೆಗಳಿತ್ತು, ಎಲ್ಲ ವಾಶ್ ಮಾಡಿದೆ. ಮತ್ತು ಜೊತೆಗೆ ಏನಂದರೆ ಹಬ್ಬ ಇತ್ತಲ್ಲ, ಬೆಡ್ಶೀಟ್ಗಳು, ಸೋಫಾ ಕವರ್ಗಳು ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಮಧ್ಯಾಹ್ನವರೆಗೂ ಬಟ್ಟೆ ಒಗೆಯೋದೇ ಆಯಿತು. ಮಧ್ಯಾಹ್ನ ಮೇಲೆ ಬಟ್ಟೆ ಒಗೆದು ಸ್ಟಾಪ್ ಮಾಡಿದೆ. ತಿಂಡಿ ಮಾಡ್ಕೊಂಡು ತಿರ್ಗಾ ಹುಡುಗರಿಗೆಲ್ಲ ತಿಂಡಿ ಕೊಟ್ಬಿಟ್ಟು ತಿರ್ಗಾ ಬೆಳಿಗ್ಗೆ ಈಚೆ ಕಡೆ 2 ರೂಮ್ ಇದೆ, ಅಂದರೆ ಪಡ್ಸಾಲೆ ಅಂತಾರೆ. ಪಡ್ಸಾಲೆಯಲ್ಲಿ 2 ರೂಮ್ ಇದೆ. 2 ರೂಮ್ನು ಕ್ಲೀನ್ ಮಾಡ್ಕೊಳ್ಳೋಣ ಹಬ್ಬಕ್ಕೆ ಅಂತ ರೆಡಿ ಮಾಡ್ತಾಯಿದ್ವಿ. ಮನೆಯವರು ಈಚೆ ಕಡೆ ವರಾಂಡ ಎಲ್ಲ ಧೂಳೆಲ್ಲ ತೆಕ್ಕೊಟ್ಬಿಟ್ಟು ಹೋದರು. ನಾನು ಹೊರಗಡೆ ಧೂಳು ತೆಗಿಯೋಕ್ಕಾಗಿರಲಿಲ್ಲ. ತಿರ್ಗಾ ನಾನು, ನಮ್ಮ ಮಗ ಮತ್ತು ನಮ್ಮ ಮಗನ ಫ್ರೆಂಡ್ ಇಬ್ಬರು ಕೂಡ ಹೆಲ್ಪ್ ಮಾಡಿದ್ರು. ರೂಮಲ್ಲಿರೋ ಸಾಮಾನೆಲ್ಲ ಈಚೆ ಕಡೆ ಎತ್ತಾಕಿದ್ರು. ರೂಮ್ ಸಾಮಾನೆಲ್ಲ ಎತ್ತಾಕಾದ್ಮೇಲೆ ನಾನು ಪೂರ್ತಿ ಕ್ಲೀನ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡೆ. ಸ್ವಲ್ಪ ಹಳೇದು, 5-6 ತಿಂಗಳು ಸ್ವಲ್ಪ ಕಾಯಿಗಳೆಲ್ಲ ಇತ್ತು. ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಮ್ಮ ಮಗ ಮತ್ತು ನಮ್ಮ ಮಗನ ಫ್ರೆಂಡ್ ಇಬ್ಬರೂ ತುಂಬಿ ಎಲ್ಲ ಎತ್ತಿ ಹೊರಗಡೆ ಹಾಕ್ತೆ. ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡಿದೆ. ತುಂಬ ಗೋರ್ಕ ಕಟ್ಕೊಂಡಿತ್ತು. ಎಲ್ಲ ಹಬ್ಬಕ್ಕೆ ಅಂದಾಗ ಇಲ್ಲಿ ಹತ್ರ ತುಂಬ ಧೂಳು ಡಸ್ಟು ಜಾಸ್ತಿ. ನೋಡಿರ್ತೀರ ನೀವು, ರೋಡ್ ಸೈಡ್, ನಮ್ಮದಂತೂ ರೋಡ್ ಸೈಡ್ ಮನೆ. ತುಂಬ ಅಂದರೆ ತುಂಬ, ಒಂದು ತಿಂಗಳಿಗೆ 20 ದಿವಸಕ್ಕೆ ಧೂಳು ತೆಗೆದೇ ಇದ್ರಂತೂ ನೋಡೋಕ್ಕೆ ಆಗಲ್ಲ, ಅಷ್ಟು ಧೂಳು ತುಂಬೋಗ್ಬಿಡುತ್ತೆ ಮನೆಯೆಲ್ಲ. ಪಡ್ಸಲೆ ಹಳ್ಳಿ ಮನೆಗಳಲ್ಲಿ ನೋಡಿರ್ತೀರ, ನಮ್ಮದು ತೊಟ್ಟಿ ಮನೆ, ಹಳ್ಳಿ ಮನೆ. ಆ ಕಡೆ ಈ ಕಡೆ 2 ರೂಮ್ಸ್ ಇದೆ. 2 ರೂಮಲ್ಲೂ ಸಾಮಾನುಗಳನ್ನ ಇಟ್ಕೊಂಡಿದ್ದೀವಿ. ಎಲ್ಲ ಧೂಳು ತೆಗಿಯೋಕ್ಕೆ, ಧೂಳೆಲ್ಲ ಕೆರೆದೆ ಅದು ಕೆರೆಯೋಕ್ಕೆ ಇಟ್ಕೊಂಡಿರೋದು. ಆಮೇಲೆ ಏನು ಮಾಡಿದೆ ಅಂದರೆ ಮಿಷಿನ್ ತೊಗೊಂಡು ಬಂದು ಧೂಳು ತೆಗೆದೆ. ತುಂಬ ಗೋರ್ಕ ಕಟ್ಕೊಂಡ್ಬಿಟ್ಟಿತ್ತು. ನಮ್ಮ ಮನೆ ಪೇಂಟ್ ಹೊಡೆಸ್ದಾಗ ಮನೆ ಕ್ಲೀನ್ ಮಾಡಿತ್ತು. ತಿರ್ಗಾ ಬೇಗನೆ ಧೂಳು ಕಟ್ಕೊಂಡ್ಬಿಟ್ಟಿದೆ. ಮಿನಿಮಮ್ ಅಂದರೂ